ಹಾಯ್ ಹಲೋ ನಮಸ್ತೆ ನಮಸ್ಕಾರ. ನಾನು ಕಾರ್ತಿಕ್ ಕೊಪ್ಪ. ನೀವು ನೋಡ್ತಾ ಇದ್ದೀರಾ ಪೊಲಿಟಿಕಲ್ ಪವರ್ ಹೌಸ್. ಸೊ ಇವತ್ತು ನಾನಿದ್ದೀನಿ ವಿಧಾನಸೌಧದಲ್ಲಿ. ಸಾಮಾನ್ಯವಾಗಿ ವಿಧಾನಸೌಧದ ಒಳಗಡೆ ಇಷ್ಟು ಜನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ನಂಬಲಿಕ್ಕಿಲ್ಲ, 2 ದಿನದ ಹಿಂದೆ ಈ ಕಾರ್ಯಕ್ರಮ ಸ್ಟಾರ್ಟ್ ಆದಾಗ ನಾನು ಬಂದಿದ್ದೆ. ಸೊ ಆಗ ಅನ್ಕೊಂಡಿದ್ದೆ ಮೇ ಬಿ ಇಷ್ಟೊಂದೆಲ್ಲ ಜನ ಬರ್ಲಿಕ್ಕಿಲ್ಲ. ಕಾರಣ ಅಂದ್ರೆ ಒಂದು ವಿಧಾನಸೌಧಕ್ಕೆ ಒಳಗಡೆ ಎಂಟ್ರಿ ಇರಲ್ಲ ಅಂತ ಜನ ಅನ್ಕೋತಾರೆ ಅನ್ನೋ ಒಂದು ಕಾರಣ ಅನ್ಕೊಂಡಿದ್ದೆ. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಕಾಲ್ ಹಾಕ್ಲಿಕ್ಕೆ ಜಾಗ ಇಲ್ಲ ವಿಧಾನಸೌಧದ ಆ ಕಡೆ ಬದಿಯಲ್ಲಿ. ನಾವೀಗ ಹಿಂದ್ಗಡೆ ಇದೀವಿ, ಫ್ರಂಟ್ ಸೈಡ್ ಅಲ್ಲಿ ಕಾಲ್ ಹಾಕ್ಲಿಕ್ಕೆ ಜಾಗ ಇಲ್ಲ. ಅಷ್ಟು ಜನ ಸೇರಿದ್ದಾರೆ ಈ ಪುಸ್ತಕ ಮೇಳಕ್ಕೆ. ಈ ಪುಸ್ತಕ ಮೇಳ ಪ್ಲಾನಿಂಗ್ ಒಂದು ಸಖತ್ ಅಂತಾನೆ ಹೇಳ್ಬೋದು. ಯುಟಿ ಖಾದರ್ ಸರ್, ಕಂಪ್ಲೀಟ್ ಕ್ರೆಡಿಟ್ಸ್ ಅವರಿಗೆ ಹೋಗುತ್ತೆ. ಅವರು ರೀಸೆಂಟ್ ಆಗಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ಅಂದ್ರೆ ಅವ್ರು ಯಾಕೆ ಈ ಒಂದು ಪುಸ್ತಕ ಮೇಳನ ಪ್ಲಾನ್ ಮಾಡಿದ್ರು ಅಂತಂದ್ರೆ, ಜನರನ್ನ ವಿಧಾನಸೌಧಕ್ಕೆ ಹತ್ರ ತರಬೇಕು, ಶಾಸಕಾಂಗಕ್ಕೆ ಹತ್ರ ತರಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು ನಾವು ಈ ಪುಸ್ತಕ ಮೇಳನ ಸ್ಟಾರ್ಟ್ ಮಾಡಿದ್ವಿ ಅಂತ ಪ್ಲಾನ್ ಮಾಡಿದ್ವಿ ಅಂತ ಹೇಳಿ. ಮೇ ಬಿ ಅವರ ಏಮ್ ಈಡೇರಿದೆ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ, ಅಷ್ಟು ಸಖತ್ತಾಗಿ ಅರೇಂಜ್ ಮಾಡಿದ್ದಾರೆ. ಅಂಡ್ ಜನ ಕೂಡ ಹಾಗೆ ಬರ್ತಾ ಇದಾರೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆಮೇಲೆ ಎಷ್ಟು ಜನ ಸೇರಿದ್ದಾರೆ, ಹೇಗೆ ಸೇರಿದ್ದಾರೆ ಅಂತ ಹೇಳಿ. ಅದ್ರ ಜೊತೆಗೆ ಇಲ್ಲಿನ ವ್ಯವಸ್ಥೆ ನೋಡೋದಾದ್ರೆ, ನೀವು ಒಂದು ಗೇಟ್ ಇಂದ ಬಂದ್ರೆ ನೀವೆಲ್ಲೂ ಕೂಡ ಒಂದ್ ಅಂಗಡಿ 2 ಸಲ ಹೋಗ್ಬೇಕು ಅಥವಾ ಹೋಗ್ಬೋದು. ಅಂದ್ರೆ ಪ್ರಾಪರ್ ಆಗಿ ಆ ರೀತಿಲೇ ಪ್ಲಾನ್ ಮಾಡಿ ಒಂದು ವಿಧಾನಸೌಧದ ಪರಿಸರವನ್ನ ನೋಡ್ಕೊಂಡು, ವಿಧಾನಸೌಧ ಹೇಗಿದೆ, ಅದರ ಪ್ರಾಕೃತಿಕ ಸೌಂದರ್ಯ ಹೇಗಿದೆ ಅನ್ನೋದನ್ನ ಸವಿತಾ, ಜೊತೆಗೆ ಸುತ್ತ ಇರುವಂತಹ ಪುಸ್ತಕ ಮಳಿಗೆಗಳನ್ನ ನೀವು ಭೇಟಿ ಮಾಡಬಹುದು. ಯಾವ ಪುಸ್ತಕ ಮಳಿಗೆಗಳು ಕೂಡ ನೀವು ಮಿಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿದ್ದಾರೆ. ಜೊತೆಗೆ ಮೇನ್ ಸ್ಟೇಜ್ ನ ಪಕ್ಕದಲ್ಲೇ ಫುಡ್ ಸ್ಟಾಲ್ ನ ಕೂಡ ಹಾಕಿದ್ದಾರೆ. ಸೊ ಈ ರೀತಿಯಾಗಿ ಪರ್ಫೆಕ್ಟ್ ಪ್ಲಾನ್ ಮಾಡಿ ಈ ಒಂದು ಪುಸ್ತಕ ಮೇಳವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದರ ಕಂಪ್ಲೀಟ್ ಕ್ರೆಡಿಟ್ಸ್ ಯುಟಿ ಖಾದರ್ ಸರ್ ಮತ್ತು ಅವರ ಟೀಮಿಗೆ ಹೋಗ್ಬೇಕು. ಬಿಕಾಸ್ ಇದ್ಯಾವುದೋ ಪ್ರೈವೇಟ್ ಇವೆಂಟ್ ಅಲ್ಲ, ಪ್ರತಿ ವರ್ಷ ಮಾಡ್ತಿರ್ತೀವಿ ಅಂತ ಹೇಳಕ್ಕೆ, ಅಥವಾ ಇದ್ಯಾವುದೋ ಹೊರಗಡೆ ನಡೆಯುವಂತ ಕಾರ್ಯಕ್ರಮ ಅಲ್ಲ. ಅವರಿಗೆ ಅವ್ರದೇ, ಅಂದ್ರೆ ಇಲ್ಲಿ ನಡಿಬೇಕಾದ್ರೆ ಅದರದೇ ಆದಂತಹ ಫಾರ್ಮಾಲಿಟೀಸ್ ಇರುತ್ತೆ, ಅದರದೇ ಆದಂತಹ ಪ್ರೋಟೋಕಾಲ್ಸ್ ಇರ್ತವೆ. ಅವೆಲ್ಲವನ್ನ ಫಾಲೋ ಮಾಡ್ಕೊಂಡು, ಅವೆಲ್ಲವನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಮಾಡೋದಿದೆಯಲ್ಲ, ಅದು ಅವರ ಗ್ರೇಟ್ನೆಸ್ ಅನ್ನ ತೋರಿಸುತ್ತೆ. ಸೊ ಇದೇ ರೀತಿಯ ಸುದ್ದಿಗಳಿಗೆ ಪೊಲಿಟಿಕಲ್ ಪವರ್ ಹೌಸ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್.